ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಲೈವ್. ಪ್ಲೀಸ್ ಯಾರು ಹೊಸಬ್ರು ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಾನು ಕೈಯ ಇದ್ದಂಥ ಹಾಗಲಕಾಯಿನ ಸಿಹಿಯಾಗಿ ಮಾಡೋದು ಹೇಗೆಂತೆ ನಿಮಗೆ ಹೇಳಿಕೊಡ್ತೀನಿ. ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಇದು ಹಾಗಲಕಾಯಿ ಒಟ್ಟು ಇದು ಸಿಹಿ ಆಗ್ತದ. ಯಾವಾಗಲೂ ಕೈಯಿದ್ದ ಹಾಗಲಕಾಯಿ ಸಿಹಿ ಥರ ಮಾಡ್ತೀನಿ ನೋಡಿ ನಾನು. ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ, ಈ ಥರ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಡೆ ಈ ಥರ ಊಟ ಮಾಡಿದರೆ ಬಿ ಪಿನೂ ಬರಲ್ಲ, ಶುಗರ್ನೂ ಬರಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಅದು ಏನೋ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಊಟನೇ ಚೆಂದ, ಅಷ್ಟು ಸೂಪರಾಗಿರ್ತದೆ. ನಮಗೆ ಡೈಲಿ ರೊಟ್ಟೆ ಬೇಕು, ರೊಟ್ಟೆ ಇದ್ರೇ ಊಟ, ಇಲ್ಲಾಂದರೆ ಊಟನೇ ಅಲ್ಲ ಅನಿಸುತ್ತೆ. ನಾಷ್ಟ ಮಾಡಿರಿ ಅಂತಿರ್ತಾರೆ, ಬಟ್ ಐ ಥಿಂಕ್ ನಾವು ವಾರದಲ್ಲಿ 1-2 ಅಥವಾ ಅಷ್ಟೇ ನಾಷ್ಟ ಮಾಡೋದು, ಡೈಲಿನೇ ರೊಟ್ಟಿ ಊಟನೇ ಮಾಡೋದು. ನೋಡಿ ಎಷ್ಟು ಚೆಂದ ಇದೆ ಅಲ್ವ ನಮ್ಮ ಊಟ, ಸೂಪರಾಗಿದೆ ನೋಡಿ. ಅದಕ್ಕೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿರ್ತದ ನೋಡಿ. ಸಾಕಪ್ಪ, ರೈಸ್ ಸ್ವಲ್ಪ ತಿಂದರೆ ಸಾಕು ಈಗಿನ ಜನ್ರೇಷನ್ ಒಳಗಡೆ ಅಲ್ವಾ. ನೋಡಿ ಈ ಥರ ಮೇಲೆ ಕಡಲೆ ಹಿಂಡಿ ಹಾಕ್ಕೊಂಡು ತಿಂದರೆ ಮಜೆ. ಬನ್ನಿ, ನಾವು ಹೇಗೆ ಮಾಡೋದು ಹಾಗಲಕಾಯಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಒಂದು 250 ಗ್ರಾಮ್ ಹಾಗಲಕಾಯಿ ತೊಗೊಂಡಿದ್ದೀನಿ. ಒಂದು 5 ಹಾಗಲಕಾಯಿ ಬಂದಿದೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ. ತೊಳ್ಕೊಂಡಾದಮೇಲೆ ಇದನ್ನೇ ಒಂದರಲ್ಲಿ 3 ಅಥವಾ 2 ಭಾಗ ಮಾಡಬೇಕು. ನೋಡಿ, ನಿಮಗೆ ಅದು ಒಳಗಿನ ಬೀಜ ಇರ್ತದಲ್ವ, ತಿನ್ನೋರು ಇರ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಇರಲಿ, ಇಷ್ಟ ಇಲ್ಲಾಂದ್ರೆ ಬೇಡ, ಓಕೆನಾ. ಇದನ್ನು ಆ್ಯಕ್ಚುಲಿ ನನಗೂ ಇಷ್ಟ, ಬಟ್ ಇರಲಿ, ತೆಗೆದು ಬಿಡೋಣ. ಬೀಜ ಇಲ್ಲಾಂದರೆ ಬಾಯಿ ಒಳಗೆ ಒಂಥರ ಕಡ್ರ್ ಅಂತಿರ್ತವೆ, ಅದಕ್ಕೆ ಬೇಡ. ನಾನು ಬೀಜ ರಿಮೂವ್ ಮಾಡಿಬಿಡ್ತೀನಿ ದಯವಿಟ್ಟು. ನೋಡಿ ಈ ಥರ ಎಲ್ಲ ಒಂದರಲ್ಲಿ 4 ಭಾಗ ಮಾಡಿ, ಈ ಥರ ಎಲ್ಲ 4 ಭಾಗ ಮಾಡಿ ಬೀಜ ಎಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ಏನು ಮಾಡಬೇಕಂದ್ರೆ, ನಾವೀಗ ಒಂದು ಸೈಡು ಇಟ್ಕೊಳ್ಳೋಣ. ಎಲ್ಲ ಹಾಗಲಕಾಯಿನೂ ಒಂದು ಬಾಯ್ಲ್ ಒಳಗಾಗಿ ಇಟ್ಕೊಳ್ಳಿ. ನೋಡಿ, ಎಲ್ಲ ತೆಗಿಬಾರ್ದು ಆ್ಯಕ್ಚುಲಿ, ತೆಗೆದ್ರೆ ಇದು ರುಚಿ ಬರಲ್ಲ. ಇರಬೇಕು ಆ್ಯಕ್ಚುಲಿ, ಬೀಜ ಇದ್ರೇ ತುಂಬ ರುಚಿ ಬರೋದು. ನೋಡಿ, ಇದಾದಮೇಲೆ ಏನು ಮಾಡೋಣ, ಒಂದು ಕುಕ್ಕರ್ಗೆ ಒಂದು 2 ಗ್ಲಾಸ್ ನೀರು ಹಾಕಿ, ಹಾಗಲಕಾಯಿನ ನಾವು ಆಗಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿನ ಕುಕ್ಕರ್ ಒಳಗೆ ಹಾಕಿಬಿಡೋಣ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ. ಒಂದೇ ಸೈಜಾಗಿ ಕಟ್ ಮಾಡಿ, ನಡೀತದ. ಸ್ವಲ್ಪ ವೆರಿಫಿಕೇಷನ್ ಆದರೂ ನಡೀತದ, ಸಣ್ಣ ಪುಟ್ಟ ಆದರೂ ಓಕೆ, ಏನೂ ಆಗೋಲ್ಲ. ಇದನ್ನು ಏನು ಮಾಡಬೇಕಂದ್ರೆ, 1-2 ಸೀಟಿ ಹೊಡಿಸಿ. 3 ಅಥವಾ 4 ಬೇಡ, 3 ಅಥವಾ 4 ಆದರೆ ಫುಲ್ಲು. ನೋಡಿ, ಅಲ್ಲಿವರೆಗೆ ಏನು ಮಾಡೋಣ, ನಾನು ಒಂದಿಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾ ಬೀಜ ತೊಗೊಂಡು ಇದನ್ನು ಹುರಿದು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ರೌದೆ ಎಲ್ಲ ತೆಗೆದು ಬಿಡೋಣಪ್ಪ, ಶೇಂಗಾ ಬೀಜದು. ನೋಡಿ ಈ ಥರ ಎಲ್ಲ ರೌದೆ ತೆಗೆದು, ಆಮೇಲೆ ಇದಕ್ಕೆ ಅಷ್ಟು ಜವಾರಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡ ಮೇಲೆ ಇದನ್ನು ಮಿಕ್ಸಿ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿ ಹಾಕಬೇಕಾದಾಗ ಅತಿ ಸಣ್ಣನೂ ಇರಬಾರ್ದು, ಅತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಆ ಥರ ಇದ್ರೇ ಬಾಯಿ ಒಳಗೆ ತಿನ್ನೋಕೆ ತುಂಬ ರುಚಿ ಬರ್ತದೆ ಶೇಂಗಾ ಬೀಜ ಯಾವಾಗಲೂ. ನೋಡಿ 2 ಸೀಟಿ ಆಯಿತು, ತೊಗೊಂಬಿಡೋಣ ನಾವು ಇನ್ನು ಮ್ಯಾಗೆ. ತೊಗೊಂಡಾದಮೇಲೆ ನೋಡಿ, ಈ ಥರ ಎಲ್ಲ ಶೇಂಗಾ ಪುಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಏನು ಬೇಕು ಅಂತ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ನೀವು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಪ್ರಕಾರ ನೀವು ಹಾಕ್ಕೊಳ್ಳಿ ಯಾವಾಗಲೂ, ಓಕೆನಾ. ಇದಕ್ಕೆ ರುಚಿ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಣ. ರುಚಿ ತಕ್ಕಂತೆ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಓಕೆನಾ. ಅರಿಶಿಣ ಪುಡಿ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದಂತೆ. ಧನಿಯಾ ಪುಡಿ ಆ್ಯಡ್ ಮಾಡೋಣ. ಧನಿಯಾ ಪುಡಿ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಸ್ಪೂನಿಲ್ಲೇ, ಆ ಕಡೆ ಈ ಕಡೆ ಮಿಕ್ಸ್ ಮಾಡಿದ ಮೇಲೆ ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ಹಾಗಲಕಾಯಿನ 2 ಸೀಟಿ ಹೊಡಿಸಿ ಆದಮೇಲೆ ಬಂದಂಥ ಹಾಗಲಕಾಯಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೇನು ಮಾಡೋಣ, ನಾವು ನೀರು ಎಲ್ಲ ಬಸ್ದುಬಿಡೋಣ. ನೋಡಿ ಎಷ್ಟು ಚೆಂದ ಅಲ್ವಾ. ನೋಡಿ, ನೀರೆಲ್ಲ ಬಸ್ತಾದ್ಮೇಲೆ ಇದನ್ನು ಒಂದು ಪ್ಲೇಟ್ ಒಳಗೆ ತೊಗೊಳ್ಳೋಣ. ಒಂದು ಸ್ವಲ್ಪ ಹೊತ್ತು, ಒಂದು 5 ಅಥವಾ 10 ನಿಮಿಷ ಬಿಟ್ಟು ನೋಡಿ ಎಷ್ಟು ಚೆಂದ ಬೆಂದಿದ್ದಾವೆ ನೋಡಿ ಅವು. ಅದನ್ನೇನು ಮಾಡೋಣ ಅಂದರೆ, ಈ ಕಡೆ ಶೇಂಗಾ ಪುಡಿ ನಾವು ಮಿಕ್ಸ್ ಮಾಡಿದ್ವಲ್ವ, ಇದಕ್ಕೆಲ್ಲ ತುಂಬೋಣ. ಬಾಯಿ ಒಳಗಡೆ ತುಂಬಬೇಕು, ನೀಟಾಗಿ ಫುಲ್ಲು ತುಂಬಬೇಕು. ನೋಡಿ, ನಿಜ ಹೇಳ್ತೀನಿ ಕೇಳಿ, ಒಂದು ಸಲ ನೀವು ಏನಾರು ಹಾಗಲಕಾಯಿ ಮಾಡ್ಕೊಂಡು ತಿಂತಂದರೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನೋಡಿ ಈ ಥರ ಎಲ್ಲಕ್ಕೂ ಆಲ್ರೆಡಿ ತುಂಬಿದೆ ನಾನು. ತುಂಬಿ ಆದಮೇಲೆ ಒಂದು ಸಪ್ರೇಟಾಗಿ ಒಂದು ಪಾತ್ರೆ ತೊಗೊಂಡು ಬಾಣಲೆ ಒಳಗಡೆ 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಏನು ಆಯಿಲ್ ಬೇಡ.
ದಯವಿಟ್ಟು ನೋಡಿ, ನೀವು ಒಂದು ಸಲ ಮಾಡಿದರೆ ನಿಜ ಹೇಳ್ತೀನಿ ಕೇಳಿ, ಇದು ಹಾಗಲಕಾಯಿ ವಿಷ ಅಂತೀರಲ್ವಾ, ವಿಷ ಇಲ್ಲ. ಹಾಗಲಕಾಯಿ ಯಾರು ಮಾಡೋಕ್ಕೆ ಬರ್ತದೋ ಅವ್ರ ಕೈಯಲ್ಲಿ ಹಾಗಲಕಾಯಿ ವಿಷನ ಆಗಲ್ಲ. ದಯವಿಟ್ಟು ಹಾಂ, ಒಳ್ಳೆ ಫುಡ್ ಇದು, ಎಲ್ತಿಗೆ ಶುಗರ್ ಬರಲ್ಲ, ಏನೂ ಬರಲ್ಲ ಈ ಫುಡ್ಡಿಗೆ. ನೋಡಿ ಒಂದೊಂದು ಈ ಥರ ನಾನು 2 ಸ್ಪೂನ್ಸ್ ಆಯಿಲ್ ಒಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು 5 ನಿಮಿಷ ಸ್ಪೂನ್ ಮಾಡ್ಕೊಂಡಾದಮೇಲೆ ಇದನ್ನು ಏನು ಮಾಡಿ ಆ ಕಡೆ ಈ ಕಡೆ ಬಳಸಿ ಒಂದು 5 ಮಿನಿಟ್ಸ್ ಮುಚ್ಚಿಬಿಟ್ಬಿಟ್ಟು ಆಮೇಲೆ ಇದನ್ನು ಆ ಕಡೆ ಈ ಕಡೆ ಸ್ವಲ್ಪ ಒಳಸ್ಕೊಳ್ಳೋಣ. ಕೆಳಗೆ ಮೇಲೆ ಮಾಡೋಣ, ಕೆಳಗಿಂದು ಮೇಲೆ, ಮೇಲಿಂದು ಕೆಳಗೆ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ ದಯವಿಟ್ಟು. ಓಕೆನಾ? ತುಂಬ ರುಚಿ ಆಗುತ್ತೆ ನೋಡಿ. ದಯವಿಟ್ಟು ಇದನ್ನು ಚಪಾತಿ, ರೊಟ್ಟಿ, ಪೂರಿ, ರೈಸು ಎಲ್ಲದ್ರಾಗ ಹಾಕ್ಕೊಂಡು ನೀವು ಊಟ ಮಾಡ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ? ಇದನ್ನಂಕರು ನನಗೆ ನೋಡಿ ಬೆಂದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಿಸೋಣ. ನೋಡಿ, ನಿಮಗೆ ಟೊಮೊಟೊ ಇಷ್ಟ ಇದ್ದರೆ ಟೊಮೊಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಡಿಸ್ಕಾರ್ಡ್ ಮಾಡ್ಬೋದು, ನಡೀತದ, ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಾದಮೇಲೆ ಒಂದು 5 ನಿಮಿಷ ಕ್ಯಾಪ್ ಮುಚ್ಚಿಬಿಡೋಣ, ಪ್ಲೇಟ್ ಮುಚ್ಚಿ ಆಮೇಲೆ ಓಪನ್ ಮಾಡಿ ನೋಡಿ. ಘಮ ಘಮ ಅಂತಿದೆ ಹಾಗಲಕಾಯಿ ಅಲ್ವಾ? ತುಂಬ ಚೆನ್ನಾಗಾಗಿದೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ಹಾಗಲಕಾಯಿ ಪಲ್ಯ ಯಾವತ್ತೂ ವಿಷ ಇರೋದಿಲ್ಲ, ಸಿಹಿಯಾಗಿ ಇರುತ್ತೆ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು.